ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗ ಆಲ್ರೆಡಿ ನಿಮಗೆ 21ನೇ ಕಂತಿನ ಹಣ ಬಂದಿದೆ. 22ನೇ ಕಂತಿನ ಹಣ, 23, 24ನೇ ಕಂತಿನ ಹಣ ಯಾವಾಗ ಬರುತ್ತೆ ಏನನ್ನೋದ್ರ ಬಗ್ಗೆ ಅಪ್ಡೇಟ್ ಬಂದಿದೆ. ಇದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕಂದ್ರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನಿಮ್ಗೆ ಆಲ್ರೆಡಿ ಇವಾಗ ಗೊತ್ತಿದೆ, ಇದುವರೆಗೂ ಕೂಡ 21ನೇ ಕಂತಿನ ಹಣದವರೆಗೂ ಕೂಡ ಹಣ ಜಮೆ ಮಾಡಿದ್ದಾರೆ. ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬದಿಂದ 21ನೇ ಕಂತಿನ ಹಣ ಜಮೆ ಮಾಡಿದ್ರು. ನಂಗೆ ಗೊತ್ತು, ಇನ್ನೂ ಸಾಕಷ್ಟು ಜನರಿಗೆ ಹಣ ಬಂದಿಲ್ಲ. ಯಾಕೆ ಲೇಟ್ ಆಗ್ತಿದೆ ಅಂದರೆ, ಈ ಸತಿ ಸಾಕಷ್ಟು ನಿಧಾನವಾಗಿ ಹಣನ ಹಾಕ್ತಿದ್ದಾರೆ. ಮೊದಲಿಗೆಲ್ಲ ಏನಾಗ್ತಿತ್ತು ಅಂತಂದರೆ, ಹಣ ಜಮೆ ಆಗಿದ್ದ ದಿವಸ ಅಥವಾ ನೆಕ್ಸ್ಟ್ ಡೇ ಇನ್ನೊಂದು 3-4 ದಿವಸದಲ್ಲಿ ಒಂದು 90% ಜನಕ್ಕೆ ಹಾಕ್ಬಿಡೋರು. ಬಟ್ ಈ ಸತಿ ತುಂಬ ಸ್ಲೋ ಆಗಿ ಆಗ್ತಿದ್ದಾರೆ. ಪ್ರತಿದಿನ ಇಷ್ಟೇ ಲಕ್ಷ, ತುಂಬ ಕಡಿಮೆ ಲಕ್ಷ ಜನಕ್ಕೆ ಹಣನ ಜಮೆ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಹಣ ಬಂದಿಲ್ಲ. ಬಟ್ ನಿಮ್ಮ ವರಿ ಪಡೋ ಅಗತ್ಯ ಇಲ್ಲ, ಖಂಡಿತವಾಗ್ಲೂ ನಿಮಗೆ ಹಣ ಬಂದೇ ಬರುತ್ತೆ. ಹಣ ಜಮೆ ಆಗಿರೋದಂತೂ ನಿಜ, ರಿಲೀಸ್ ಆಗಿರೋದು ನಿಜ. ಬಟ್ ನಿಮಗೆ ಬರೋದು ತಡ ಆಗಿದೆ ಅಷ್ಟೇ. ಬಟ್ ವರಿ ಮಾಡೋ ಅವಶ್ಯಕತೆ ಇಲ್ಲ, ಅವರು ಸ್ಲೋ ಆಗಿ ಆಗ್ತಿರೋದ್ರಿಂದ ನಿಮಗೆ ಹಣ ಬರೋದು ಲೇಟ್ ಆಗಿರುತ್ತೆ ಅಷ್ಟೇ. ಇದು 21ನೇ ಕಂತಿನ ಹಣ ಆಯಿತು. ನೆಕ್ಸ್ಟ್ 22ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಿರೋರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅಪ್ಡೇಟ್ನ ಕೊಟ್ಟಿದ್ದಾರೆ. ಗೌರಿ ಗಣೇಶ ಹಬ್ಬದಷ್ಟೊತ್ತಿಗೆ ಹಣ ರಿಲೀಸ್ ಮಾಡಬೇಕು ಅಂತ ನಮಗೂ ಕೂಡ ಇಷ್ಟ ಇದೆ ಅಂತ ಹೇಳೋಕ್ಕಾಗಲ್ಲ. ಹಣ ಹಬ್ಬದ ದಿನನೇ, ಇವಾಗ ಹೇಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ 21ನೇ ಕಂತಿನ ಹಣ ಹಾಕಿದ್ದಾರೆ, ಹಾಗೆ ಗೌರಿ ಹಬ್ಬದ ದಿನನೂ ಕೂಡ, ಅಂದರೆ ಗೌರಿ ಗಣೇಶ ಹಬ್ಬದ ದಿನನೂ 22ನೇ ಕಂತಿನ ಹಣ ಹಾಕ್ಬೋದು ಅಂತ ಅನಿಸುತ್ತೆ. ಅದಕ್ಕಿಂತ ಮುಂಚೆನೇ ಹಾಕಿದ್ರೆ ಖಂಡಿತವಾಗ್ಲೂ ಮಹಿಳೆಯರಿಗೆ ಖುಷಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಬ್ಬದ ಖರ್ಚಿಗೆ ಆಗ್ಬೋದು ಅಥವಾ ಸಣ್ಣ ಪುಟ್ಟ ಖರ್ಚಿಗೆ ಹೆಲ್ಪ್ ಆಗುತ್ತೆ. ಬಟ್ ಇಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಏನಪ್ಪ ಅಂತಂದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋದು, ಇವಾಗ ವರಮಹಾಲಕ್ಷ್ಮಿ ಹಬ್ಬದ ದಿನ ಏನು ಹಣ ಹಾಕಿದ್ರು ಅದು ಜೂನ್ ತಿಂಗಳ ಹಣ, ಅಂದರೆ 23ನೇ ಕಂತಿನ ಹಣ ಹಾಕಿರೋದು. ಅಂದರೆ ಇವಾಗ ಜೂನ್ದು ಜುಲೈದು ಹಾಕಬೇಕಿತ್ತು. ಇವಾಗ ಗೌರಿ ಗಣೇಶ ಹಬ್ಬಕ್ಕೆ ಏನು ಹಾಕ್ತಾರೆ ಅದು 24ನೇ ಕಂತಿನ ಹಣ, ಅಂದರೆ ಈಗ ಜುಲೈ ತಿಂಗಳದು ಆಗಸ್ಟಲ್ಲಿ ಹಾಕಬೇಕಲ್ವ. ಸೊ 24ನೇ ಕಂತಿನ ಹಣವನ್ನು ಜಮೆ ಮಾಡಿಬಿಟ್ರೆ ಎಲ್ಲದೂ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಿರೋದು. ಬಟ್ ಇವಾಗ ಏನಪ್ಪ ಅಂತಂದರೆ, ಇವಾಗ 21ನೇ ಕಂತಿನ, ನಮ್ಮ ಪ್ರಕಾರ 21ನೇ ಕಂತಿನ ಹಣ ನಮಗೆ ಬಂದಿರೋದು. ಬಟ್ ಅವ್ರು ಹೇಳ್ತಿರೋದು 23ನೇ ಕಂತಿನ ಹಣ ನಾವು 22ನೇ ಕಂತಿನವರೆಗೂ ಹಾಕ್ಬಿಟ್ಟಿದ್ದೀವಿ. 23ನೇ ಕಂತಿನ ಹಣ ಅಂದರೆ ಜೂನ್ ತಿಂಗಳ ಹಣ ನಾವೀಗ ಹಾಕಿರೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ತಿರೋದು. ಬಟ್ ಅವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರಾ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಏಪ್ರಿಲ್ ತಿಂಗಳದು ನಮಗೆ 21ನೇ ಕಂತಿನ ಹಣ, ಇವಾಗ ಗೌರಿ ಗಣೇಶ ಹಬ್ಬದಷ್ಟೊತ್ತಿಗೆ ಹಾಕಿದ್ರೆ ಅದು 22ನೇ ಕಂತಿನ ಹಣ. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಪ್ರಕಾರ 24ನೇ ಕಂತಿನ ಹಣ, ಅಂದರೆ 2 ತಿಂಗಳ ಹಣ ಎಲ್ಲೋಯ್ತು ಇವಾಗ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಉತ್ತರ ಕೊಡಬೇಕಾಗುತ್ತೆ, ಅಥವಾ ನೀವು ಕಮೆಂಟ್ ಮಾಡಿ ನಿಮಗೆ ಎಲ್ಲ ತಿಂಗಳದಂದರೆ ಇವಾಗ 24 ಕಂತಿನ ಹಣ ಬಂದಿದೆಯಾ ಅಥವಾ ಬರೀ 21ನೇ ಕಂತಿನವರೆಗೂ ನಿಮಗೆ ಬಂದಿದೆಯಾ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕೆ ಅವರೇ ಕನ್ಫ್ಯೂಸ್ ಆಗಿದ್ದಾರಾ ಅಥವಾ ಅವರಿಗೆ ಆ ಹಣ ಹಾಕಿರೋದು ಮರ್ತೋಗಿದೆಯಾ, ಹಾಕಿದ್ದೀವಿ ಅಂದ್ಕೊಂಡು ಸುಮ್ಮನೆ ಆಗಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿನೇ ಇಲ್ಲ. ಬಟ್ ಅವ್ರು ಇವಾಗಲೂ ಕೂಡ ಹೇಳ್ತಿರೋದು, ನಾವು ಜೂನ್ವರೆಗೂ ಕೂಡ, ಅಂದರೆ ಮೇವರೆಗೂ ಕೂಡ ಹಾಕಿದ್ವಿ, ಜೂನಿಂದ ಬಾಕಿ ಇರೋದು ಅಂತಲೂ ಅವತ್ತಿಂದ ಹೇಳ್ತಾನೆ ಇದ್ದಾರೆ. ಬಟ್ ಅವ್ರಿಗೆ ರಿಯಾಲಿಟಿ ಪ್ರಕಾರ ಏಪ್ರಿಲ್, ಅಂದರೆ ಮಾರ್ಚ್ವರೆಗೂ ಅಷ್ಟೇ ನಮಗೆ ಬಂದಿರೋದು. ಏಪ್ರಿಲ್ ತಿಂಗಳದು ಮೇನಲ್ಲಿ ಬರಬೇಕು, ಮೇ ತಿಂಗಳದು ಜೂನ್, ಜೂನ್ ತಿಂಗಳದು ಜುಲೈ, ಒಟ್ಟಿನಲ್ಲಿ 24 ಕಂತಿನ ಹಣ ಬರಬೇಕಿತ್ತು. ಬಟ್ ಅವ್ರು ಹೇಳ್ತಿರೋದು 22 ಕಂತವರೆಗೂ ಹಾಕಿದ್ದೀವಿ, ಇನ್ನೆರಡೇ ಬಾಕಿ ಇರೋದು ಅಂತ ಅವ್ರು ಹೇಳ್ತಾ ಇರೋದು. ಏನು ಕನ್ಫ್ಯೂಷನ್ ಅಂತ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿದ್ದು ಗೊತ್ತಿಲ್ದಲೇ ಇರೋ ಥರ ಹೇಳ್ತಿದ್ದಾರೆ, ಅಥವಾ ನಿಜವಾಗ್ಲೂ ಅವ್ರಿಗೆ ಗೊತ್ತಿಲ್ವಾ, ಅವ್ರಿಗೆ ಗೊತ್ತು. ಒಟ್ಟಿನಲ್ಲಿ ನೀವು ಕಮೆಂಟ್ ಮಾಡಿ ನಿಮಗೆ ಎಷ್ಟು ತಿಂಗಳದ ಹಣ ಬಂದಿದೆ, ಎಷ್ಟು ತಿಂಗಳದ್ದು ಬರಬೇಕು ಅಂತ. ಅವಾಗಾದರೂ ಸರ್ಕಾರದವ್ರಿಗೆ ಗೊತ್ತಾಗುತ್ತಾ ಏನು ಅಂತ. ಒಟ್ಟಿನಲ್ಲಿ 22ನೇ ಕಂತಿನ ಹಣ ಗೌರಿ ಗಣೇಶ ಹಬ್ಬಕ್ಕೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಹಾಕ್ತಾರೆ ಏನು ಅಂತ. ಇವಾಗಿನ ಸ್ಟೇಟ್ಮೆಂಟ್ನ ನಂಬಕ್ಕೆ ಆಗಲ್ಲ, ಯಾಕಂದರೆ ಇದೇ ಥರ ಹೇಳಿ 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 ಅವ್ರು ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಅಷ್ಟೇ, ಮುಂಚೆನೇ ಹಾಕ್ತೀವಿ ಅಂತ ಕೊನೆಗೆ ಅವತ್ತಿನ ದಿನ ಹಾಕಿದ್ರು. ಈ ಸತಿ ಕೂಡ ಹಬ್ಬದಷ್ಟೊತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಏನು ಅಂತ. ಸೊ ನೀವು ಕಮೆಂಟ್ ಮಾಡೋದನ್ನ ಮರಿಬೇಡಿ, ನಿಮಗೆ ಎಷ್ಟು ತಿಂಗಳ ಹಣ ಬಂದಿಲ್ಲ ಅಂದ್ಬಿಟ್ಟು. ಅವಾಗಾದರೂ ಸರ್ಕಾರದವ್ರಿಗೆ ಗೊತ್ತಾಗಲಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಏನೇ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.